ಹಾಯ್ ಹಲೋ ಗುಡ್ ಮಾರ್ನಿಂಗ್. ನಾನು ನಿಮ್ಮ ನಿಧಿ. ಹಾಯ್ ಹಾಯ್ ಸರ್, ಏನು ಸರ್ ಸಮಾಚಾರ? ಸೊ ಇವಾಗ ಟೈಮ್ ಬಂದು 12:30. ಆಯಿತು, ಆಮೇಲೆ ಸೊ ಏನಪ್ಪ ಇವನು ಒತ್ತಲ್ಲಿ ಎದ್ದು ಟೈಮ್ ಹೇಳ್ತಾವನೆ ಅನ್ಕೊಬಿಡಿ. ಸೊ ಇವಾಗ ಈ ವಿಡಿಯೋ ಮಾಡೋಕೆ ಒಂದು ಕಾರಣ ಇದೆ. ಅಪ್ಪ ಮ್ಯಾಟ್ರಿಗೆ ಬಾರಪ್ಪ. ಸೊ ಇವಾಗ ಒಬ್ಬ ಗೆಸ್ಟ್ ಬರ್ತಾವ್ರೆ, ಅವ್ರನ್ನ ಕರ್ಕೊಂಬರೋಕ್ಕೆ ನಾಯಿಂಡಳ್ಳಿಗೆ ಹೋಗ್ಬೇಕು. ಸೊ ಯಾರು ಆ ಗೆಸ್ಟು ಅಂತ ಮುಂದೆ ಈ ವಿಡಿಯೋನ ನೋಡ್ತಾ ಇದ್ರೆ ನಿಮಗೆ ಗೊತ್ತಾಗುತ್ತೆ. ಸೊ ಇನ್ನೂ ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸೊ ರೋಡಿಗೆ ಬಂದರೆ ಅವ್ನು ನರ್ಪಿಳೇನೂ ಇಲ್ಲ, ಇರೋ ನಾನೊಬ್ಬನೇ ದೇವ್ ಥರ ಓಡಾಡ್ತಾಯಿದ್ದೀನಿ. ಸೊ ಇವಾಗ ಅವ್ನು ಕರ್ಕೊಬರ ಈ ರಥ ಎತ್ಕೊಂಡು ಹೋಗ್ಬೇಕು. ಬಂದ್ಬಿಟ್ಟಿದ್ದೀನಿ ಬನ್ನಿ ಅಂದರು. ಸೊ ಇವಾಗ ಅಲ್ಲಿಗೆ ಹೋಗೋಣ. ಯಾರು ಅಂತ ಹೇಳ್ತೀನಿ ನೋಡಿ. ಕುಂಬಳಗೂಡು ಬರ್ತಾಯಿದ್ದೀನಿ ಅಂತ ಗಿರಾಕಿ ಬಂದ ಬಡ್ಡಿ ಮಗ. ಫೋನ್ ಮಾಡ್ರೆ ಫೋನ್ ಎತ್ತಲ್ಲ, ಇಲ್ಲಿ ಬರ್ತಾವನೆ. ಇವನೇ ಸರ್ಪ್ರೈಸ್ ಗೆಸ್ಟು. ಬಾರೋ ಅಪರೂಪದ ಮುಳ್ಳಂದಿ ಬಾಬಾ ಬಂದೇಣು. ಫೋನ್ ಮಾಡ್ರೆ ಫೋನ್ ಎತ್ತಕ್ಕೆಲ್ಲ. ಈಗ ಊಟ ಮಾಡ್ಲಿಲ್ವಾ ಕರೆ? ಬಡ್ಡಿ ಅಂತ ಬರೋ ಖುಷಿಲಿ ಅಲ್ಲ, ಬರೋ ಖುಷಿಲಿ ಊಟನೇ ಮಾಡಿಲ್ವಲ್ಲ. ಎಲ್ಲ ಉಂಡ್ಬಿಟ್ಟು ಬೆಚ್ಚಗೆ ಮಲ್ಗವ್ರೆ. ಇವ್ನು ಇಷ್ಟೊತ್ತಲ್ಲಿ ಗಾಳಿ ಹಂಗೆ ಊಟ ಕೇಳ್ತಾವನೆ. 1 ಗಂಟೆ 1 ಗಂಟೆ ಅನ್ನ ಬೇಡಕ್ಕ ತಿನ್ನಪ್ಪ ನೀನು. ಏಯ್ ಹೋಗಲಿ ಮಗ, ಬೇಡ. ಮನೇಲಿ ದೋಸೆ ಹಾಕೋ ತಿನ್ನು. ಬೇಡಕ್ಕ ತಿನ್ನು ಬಡಿಯೋದು. ನಿದ್ದು ಬರಲ್ಲ, ತಿನ್ನು. ನಂಗೆ ವಾಟ್ ಬರತ್ಕಂದ್ರೆ. ಸೊ ಟೈಮ್ 1:30. ಬಡ್ಡಿ ಮಗನ ಎತ್ತಾಕೊಂಡು ರೂಮಿಗೆ ಬಂದಿದ್ದೀನಿ. ಇವಾಗ ಮಲ್ಕೊಳ್ಳೋಷ್ಟು ಪೇಷನ್ಸ್ ಇಲ್ಲ. ಲಗೇಜ್ ಪ್ಯಾಕ್ ಮಾಡ್ಕೊಂಡು ಫ್ರೆಶ್ ಅಪ್ ಆಗಿ ಹೊರಡೋಕ್ಕೆ ರೆಡಿ ಆಗಬೇಕು. ಏನಿಲ್ಲ. ಸೊ ಈಗ ವೀಡಿಯೋನ ಹಂಗೆ ನೋಡ್ತಾ ಇರಿ. 3 hours later. ಸೊ ಟೈಮು ಎಷ್ಟಲ್ಲ? 3:46. ಸೊ ನಾವು ಆವಾಗಲೇ ಗೆಸ್ಟ್ ಬಂದವನೇ ಇವನು ಅಂತ ಹೇಳೋದಲ್ಲ, ಯಾಕೆ ಬಂದವನೇ ಅಂತ ಹೇಳಲಿಲ್ಲ. ಸೊ ಇವಾಗ ನಾವು ಟ್ರಿಪ್ ಹೊರಟಿದ್ದೀವಿ. 6 ಜನ ಪ್ಲ್ಯಾನ್ ಆಗಿ ಟ್ರಿಪ್ಪು. ಇಬ್ಬರೇ ಹೋಯ್ತಾ ಇದ್ದೀವಿ. ಫೈನಲಾಗಿ ಉಳ್ಕೊಂಡಿದ್ದೆ ನಾವಿಬ್ಬರು. ಇದೊಂದು ಜನ್ಮವೇ, ಎಂತಹ ದುರ್ವಿಧಿ, ಇದೆಂತಹ ದುರ್ವಿಧಿ. ಸೊ ಆದರೂ ಯಾಕೆ ಹೋಗಬೇಕು ಹೋಗ್ಬಾರ್ದು ಅಂತ ಕೇರೆ ಮಾಡಲಿಲ್ಲ. ಸೊ ನೆನ್ನೆ ಸಾಯಂಕಾಲ ಡಿಸೈಡ್ ಮಾಡಿ ಇವಾಗ ಹೊರಡ್ತಾ ಇರೋದು. ಫೈನಲಿ ಇವಾಗ ಎಲ್ಲಿಗೆ ಹೋಗ್ತಾಯಿದ್ದೀವಿ ಅಂತ ವೀಡಿಯೋನ ಕಂಟಿನ್ಯೂಸ್ ಆಗಿ ನೋಡ್ರೆ ಗೊತ್ತಾಗುತ್ತೆ. ಕ್ಯಾಬ್ ಅವ್ನು ಕಾಯ್ತವನೆ, ನಮಗೋಸ್ಕರ ವೆಯ್ಟಿಂಗು. ಅದಕ್ಕೆ ಕ್ಯಾಬ್ ಬೇಕು ಇವಾಗ. ಆದ್ರ ಮಗ ಏನೋ ಒಂಥರ ನಮಗಿದೆ ಇನ್ನೂ ಕನಸೇನೋ ಅಂತ ಫೀಲ್ ಆಗ್ತೈತೆ. ಯಾಕೆಂದರೆ ಹೋಗ್ತೀವಿ ಅಂತ ಎಕ್ಸ್ಪೆಕ್ಟೇ ಮಾಡಿರಲಿಲ್ಲ. ಬೆಳಿಗಿನ ಜಾವ ಅಲ್ವಾ, ಹೋಗ್ತೀವಿ ಅಂತ ಎಕ್ಸ್ಪೆಕ್ಟೇಷನ್ ಇರಲಿಲ್ಲ. ಹೋಗ್ತಾಯಿದ್ದೀವಿ. ನೋಡೋಣ ನೆಕ್ಸ್ಟ್ ಏನೇನು ಕತೆ, ಎಲ್ಲಿಗೆ ಅಂತ ಇನ್ನೂ ಸರಿಯಾಗಿ ಅಲ್ಲಿಗೆ ಹೋದ್ಮೇಲೆ ಏನು ಅಂತ ಪ್ಲ್ಯಾನೇ ಆಗಿಲ್ಲ. ಎಲ್ಲ ಸುಖಕರವಾಗಿ ಬರಲಿ ಅಂತ ಹಾರೈಸಿ. ಮುಂದ್ಕೆಲ್ಲ ಬೇವರ್ಸಿ. ಸೊ ಇವಾಗ ಅಂಗಡಿ ಕ್ಯಾಬ್ ಹತ್ತಿ ನಾವು ಬಂದಿರೋದು ಫಸ್ಟ್ ಟೈಮು ಏರ್ಪೋರ್ಟ್ಗೆ. ಸೊ ನನಗೆ ಟೆನ್ಷನ್ ಆಗ್ತೈತೆ. ಮಜಾ ಬಂತ. ಸೊ ನನ್ನ ಮೇಲೆ ನಮಗೆ ಸರ್ಪ್ರೈಸು, ನಮಗೆ ನಾವೇ ಸರ್ಪ್ರೈಸು. ಫಸ್ಟ್ ಟೈಮ್ ಏರ್ಪೋರ್ಟ್ ಒಳಗೆ ಹೋಗ್ತಾಯಿದ್ದೀವಿ. ಹಿಂಗೇನು ಅಂತ ಗೊತ್ತಿಲ್ಲ, ನೋಡೋಲ್ಲ ಬನ್ನಿ. ಸೊ ಫಸ್ಟ್ ಟೈಮು ಏರ್ಪೋರ್ಟಿಗೆ ಬಂದಿದ್ದು ಎಕ್ಸ್ಪೀರಿಯೆನ್ಸು. ಸೊ ಏರ್ಪೋರ್ಟ್ ಮಾತ್ರ ಸ್ವರ್ಗ. ಏನು ಸೈಕಲ್ ಮಾಡೋರು ಪಾಪ ಆಂಟಿದ್ರು. ಸೊ ಟೈಮು 5 ಗಂಟೆ ಆದರೂ ನಮಗೆ ಫ್ಲೈಟ್ ಇರೋದು 6:30. ಸೊ ಎಲ್ಲಿಗೆ ಹೋಗ್ತಾಯಿದ್ದೀವಿ ಅಂತ ಇವಾಗಲೂ ಹೇಳಲ್ಲ, ಸ್ಪಾಟ್ಗೆ ಹೋದ್ಮೇಲೆ ತೋರಿಸ್ತೀನಿ. ಸೊ ಸಿಕ್ಕಾಪಟ್ಟೆ ಖುಷಿ ಆಗ್ತಾಯಿದೆ. ಈ ನೆಕ್ಸ್ಟು ಬ್ಯಾಗೆಲ್ಲ ಚೆಕಿಂಗ್ ಆಯಿತು. ಇವಾಗ ಕೌಂಟ್ರ್ ಹತ್ರ ಹೋಗ್ತಾ ಇದ್ದೀವಿ.
ಟಿಕೆಟ್ ಸಿಕ್ಕಿದೆ. ಡೊಮೆಸ್ಟಿಕ್ ಹೋಗ್ತಾ ಇದ್ದೀವಿ. ಅಲ್ಲೇನು ನೋಡ್ಬೇಕು ಅಂತ ಗೊತ್ತಿಲ್ಲ, ಬನ್ನಿ ನೋಡುವ. ಅಂತೂ ಇಂತೂ ಎಂಟ್ರಿ ಸಿಕ್ತು. ನೆಕ್ಸ್ಟ್ ಇಂದ ಜರಿ ಹರಿತಾ ಇದೆ, ಅದನ್ನು ನೋಡೋ. ಸೊ ಇದು ನಮ್ಮ ಬೋರ್ಡಿಂಗ್ ಗೇಟ್ ನಂಬರ್ 24. ಇನ್ನೂ ಬೆಳಕರ್ದಿಲ್ಲ ನಮ್ಮ ಶೋಕ್ಕೆ, ಆಲ್ರೆಡಿ ಸ್ಪೆಕ್ಸ್ ಹಾಕಿ ನಿಂತಿದ್ದೀವಿ. ಪಾಪ ಹೋಗೋಣ ಬೋರ್ಡಿಂಗ್ಗೆ, ನೋಡುವ ಒಳಗಡೆ ಏನೇನಿದೆ ಅಂತ. ಬಟ್ ಹಿಂಗೆ ಎಕ್ಸ್ಪೆಕ್ಟೇಷನೇ ಇರಲಿಲ್ಲ ಈ ರೇಂಜ್ಗಿದೆ ಒಳಗಡೆ ಏರ್ಪೋರ್ಟ್ ಅಂತ. ಸೊ ಮಸ್ತಾಗಿದೆ. ನಾವೆಲ್ಲೋ ಬಂದ್ಬಿಟ್ಟಿದ್ದೀವಿ, ಬೇರೆ ಫಾರಿನ್ಗೆ ಅನ್ನೋ ಥರ ಫೀಲ್ ಆಗ್ತೈತೆ. ಎರಡು ಜಿರಾಫೆ ಬೇರೆ ನಿಂತವಿಲ್ಲಿ. ಆ್ಯಕ್ಚುಲಿ ಬರೀ ಮೆಜೆಸ್ಟಿಕ್ಕು ರೈಲ್ವೆ ಸ್ಟೇಷನು, ಕಿಂಗೇರಿ ರೈಲ್ವೆ ಸ್ಟೇಷನ್ ನೋಡೇ ಸಾಕಾಗಿತ್ತು. ಇವತ್ತು ಅಪರೂಪಕ್ಕೆ ಮೆಜೆಸ್ಟಿಕ್ ಏನಿದೆ ಮತ್ತೆ ಬಾಯಲ್ಲಿ ಮೆಜೆಸ್ಟಿಕ್ಕೆ ಬರ್ತೈತೆ. ಏರ್ಪೋರ್ಟಿಗೆ ಬಂದಿದ್ದೀವಿ, ಏನೋ ಒಂಥರ ಎಲ್ಲೋ ಇದೀವಪ್ಪ, ನಮ್ಗೆ ಗೊತ್ತಾಗ್ತಾ ಇಲ್ಲ. ನೋಡೋಣ ಅಲ್ಲಿ ಹೋಗ್ಬಿಟ್ಟು. ಬಸ್ ಹೋಯ್ತದೆ. ನಮ್ಮ ಗಾಡಿ ಹೋಯ್ತದೆ. ನಮ್ಮ ಸೀಟ್ಗೆ ಟವಲ್ ಹಾಕಿ ಬಂದಿದ್ದೀವಿ. ಇವಾಗ ಜಾಗ ಹಿಡ್ಕೋಬೇಕು. ನಡೀರೋ ಎಲ್ಲ ನಡೀರೋ. ಡ್ರೈವರ್ ನಮ್ಮೂರವರೇ ಕಣ, ಹೇಳಿದ್ದೀನಿ ಆರಾಮಾಗಿ, ಏನು ತೊಂದರೆ ಇಲ್ಲ. ಸೊ ಏನು ಗೊತ್ತಾ, ಫ್ರೀ ಟಿಕೆಟ್ ಅಂದ್ಬಿಟ್ಟು ಲೇಡೀಸ್ ಇಲ್ಲೇ ಹೋಗಿ ಸೀಟ್ ಹಿಡ್ಕೊಂಡ್ಬಿಡ್ತಾರೆ. ಫಸ್ಟು ಹೋಗಿ ನಮ್ಮ ಜಾಗ ನಾವು ಹಿಡ್ಕೋಬೇಕು. ಹೇಳೋಕ್ಕಾಗಲ್ಲ, ಇಲ್ಲೂ ಬರ್ತಾರೆ ಇವಾಗ. ಸೊ ವಾತಾವರಣ ಮಾತ್ರ ಸೂಪರ್ ಆಗಿದೆ. ಇಲ್ಲಿ ನೋಡಿದ್ರೆ ಸಿಕ್ಕಾಪಟ್ಟೆ ಗಾಳಿ. ನಮ್ಮ ಫ್ಲೈಟು ರೆಡಿ ಆಗಿದೆ, ಈಗ ನಾವು ಹೊರಡಕ್ಕೆ ರೆಡಿ. ನಮ್ಮ ಸೀಟೆಲ್ಲ ಐತೆ ನೋಡಪ್ಪ. ನಾವೇ ಲಾಸ್ಟ್ ಹೋಗ್ಬೇಕಾ? ಎಲ್ಲೋ ನಮ್ಮದು ಆಗಲ್ಲ, ನಾನೇ ಫಸ್ಟು. ವಿಂಡೋ ಸೀಟ್ ಸಿಗ್ತಾ ಇಲ್ಲ ನನಗೆ. ವಿಂಡೋಯಿಂದ ಪಕ್ಕ ಸೀಟು ಬೇಜಾರು. ಸೊ ನಮ್ಮ ಸೀಟ್ ಸಿಕ್ಕದೆ ಜಾಗ ಹಿಡ್ಕೊಂಡು ಕೂತ್ಕೊಂಡ್ಬಿಟ್ಟಿದ್ದೀವಿ. ವಿಂಡೋ ಸಿಗ್ತದೆ ಅಂತ ಯಾವುದೋ ಒಂದು ಹುಡುಗಿ ಬಂದು ಕೂತೈತೆ. ಬೇಜಾರು, ಜಾಗ ಕೊಡ್ತಾ ಇಲ್ಲ. ಏನ್ ಅನಿಸ್ತೈತೆ ಹೇಳಿ. ಸುಮ್ಮನೆ ನಮ್ಮೊಂದು ಸೈಡ್ಗೆ ಹಾಕ್ಬಿಟ್ಟವಳೆ. ಇನ್ನೇನು ಫ್ಲೈಟ್ ಸ್ಟಾರ್ಟ್ ಆಯ್ತದೆ, ಭಯ ಆಯ್ತದೆ. ತಕ್ಷಣ ಸೀಟ್ ಬೆಟ್ಟಾಗ ಕೂತ್ಕೊಂಡ್ಬಿಟ್ಟಿದ್ದೀವಿ. ಅಂತೇವು ಇನ್ನು ಯಾರ್ಯಾರು ಬರ್ಬೇಕೇನೋ ಗೊತ್ತಿಲ್ಲ. ಸೊ ವೆಯ್ಟ್ ಮಾಡ್ತಾಯಿದ್ವಿ, ನೋಡೋಣ. ಇನ್ನು 1.5 hour ಜರ್ನಿ. ಕಂಡಕ್ಟರ್ ಅಕ್ಕ ಜೈ ಅಂದರೆ ಅವ್ನು ರೈ ಅಂತಾನೆ ಅಷ್ಟೇ. ಅಕ್ಕ ರೈಟ್ ಅಂತ ಹೇಳ್ಬೇಕು, ಆಮೇಲೆ ಡ್ರೈವರನ್ನು ಸ್ಟಾರ್ಟ್ ಮಾಡ್ತಾನೆ. ಸುಮ್ಮನೆ ಬಿಡಿ. ಏನು ನೋಡ್ತಾ ಇದೆಯಾ ಫೋನಲ್ಲಿ? ಈ ಫ್ಲೈಟ್ ಮೋಡ್ ಹುಡ್ತಾ ಇದೀಕಲ್ಲ. ಯಾಕಲ? ಫ್ಲೈಟ್ ಮೋಡ್ ಆನ್ ಮಾಡ್ಬಿಟ್ಟೆಪ್ಪ. ಏಕೆ? ನಾವು ಫ್ಲೈಟಲ್ಲಿ ಹೋಗ್ತಾ ಇದ್ದೀವಿ, ಅದಕ್ಕೆ. ಎಲ್ಲ ಒಬ್ಬರು ಬಡಿ ಇದ್ದು. ಏನ್ರಿ ಇದು? ಇದೇನು ಎತ್ತಿನ ಗಾಡಿ ಥರ ಜರ್ಕ್ ಹೊಡಿತದೆ ಅವಾಗಿಂದ. ಯಾಕೆ ಅಣ್ಣ ಸಾಂಗ್ ಆಗ್ಬೇಕು. ಕರೆಂಟ್ ಬಿಲ್ ಬರ್ತದೆ ಅಂತ ಲೈಟ್ನು ಆಫ್ ಮಾಡ್ಬಿಟ್ಟವ್ರೆ ಒಳಗೆ. ಫುಲ್ ಕತ್ಲೆ. ನಾವು ಫ್ಲೈಟಲ್ಲಿ ಹೋಯ್ತಾ ಇದ್ದೀವಿ.
ಹೋಯ್ತದೆ ಅಣ್ಣ ತಿರುಗಿಸ್ತಾವನೆ, ಇವಾಗ ತಿರುಗಿಸ್ತಾವನೆ, ಮಂಡ್ಯ ಕಡೆ ತಿರುಗಿಸ್ತಾವನೆ. ಎಷ್ಟು ಧಿಮಾಕಿ ಇರ್ಬೇಕು ಲೆಕ್ಕ ಹಾಕೊಳ್ಳಿ. ಮೋಡ ಒಳ್ಳೆ ಬೆಣ್ಣೆ ಬಿಸ್ಕೆಟ್ ಥರ ಕಾಣಿಸ್ತಾ ಇದೆ. ಕಾಫಿ ಕುಡಿಯೋಣ ಅಂತ ಕಾಫಿ ಕೇಳಿದ್ರೆ ಒಂದು ಕಾಫಿ 200 ರೂಪಾಯಿ. ಯಪ್ಪ, ಅದೇ ನಮ್ಮ ಏರಿಯಾದಲ್ಲಾಗಿದ್ದರೆ 20 ಜನ ಕುಡಿಬೋದಾಗಿತ್ತು. ಯಾವುದದು? ಗೋವಾನ? ಗೋಲ್ಮಾಲ್. ಸೊ ಫೈನಲಿ ಗೋವಾ ಬಂದಿದ್ದೀವಿ. ಸೊ ಇದು ಗೋವಾ ಏರ್ಪೋರ್ಟು. ಆಲ್ರೆಡಿ ಮಳೆ ಸ್ಟಾರ್ಟ್ ಆಗ್ಬಿಟ್ಟಿದೆ. ಹೊರಗಡೆ ಸಿಕ್ಕಾಪಟ್ಟೆ ಮಳೆ ನೋಡಿ. ಸೊ ಇದು ನಮ್ಮ ಲ್ಯಾಂಡು. ಸೊ ಹೊರಗಡೆ ಸಖತ್ತ ಮಳೆ ಹೊಡಿತೈತೆ, ಅಂದರೆ ಸಖತ್ತಾಗಿ ಅಂದರೆ ಓಕೆ ಲೈಟಾಗಿ ಬರ್ತೈತೆ ಮಳೆ. ನಾವೇನೋ ಮೇಲೆ ಬರುವಾಗ ಸಿಕ್ಕಾಪಟ್ಟೆ ಬಿಸಿಲು, ಒಂದು ಅಷ್ಟು ದೂರ ಬಿಸಿಲು ಬಂತು. ಮೇ ಬಿ ಮಳೆ ಇರೋಲ್ಲ ಅಂತ ನಾವು ಅಂದ್ಕೊಂಡಿದ್ವಿ. ಇಲ್ಲಿ ನೋಡ್ರೆ ಆಲ್ರೆಡಿ ಮಳೆ ಸ್ಟಾರ್ಟ್ ಆಗ್ಬಿಟ್ಟೈತೆ. ಬೀಚ್ ಹತ್ರ ಹೆಂಗಿರುತ್ತೆ ಏನೋ ಗೊತ್ತಿಲ್ಲ, ಹೋಗಿ ನೋಡಬೇಕು ಫಸ್ಟ್. ಇವಾಗ ಹೊಟ್ಟೆ ಹಸಿತದೆ, ಒಂದು ಒಳ್ಳೆ ಊಟ ಮಾಡಬೇಕು. ಫಸ್ಟು ಬೀಚ್ ಹತ್ರ ಹೋಗ್ಬಿಟ್ಟು ಒಂದು ರೂಮ್ ಮಾಡಿಬಿಟ್ಟು ಲಗೇಜ್ ಎಲ್ಲ ಅಲ್ಲಿ ಬಿಸಾಕ್ಬಿಟ್ಟು ಹೋಗಿ ಹೊಟ್ಟೆ ತುಂಬ ತಿಂದು ಇನ್ನು ಸುತ್ತಾಡೋದು ನೋಡೋಣ. ಗೋವಾ ಏರ್ಪೋರ್ಟು ಎಲ್ಲ ಅಪಾರ್ಟ್ಮೆಂಟ್ಗೆ ಹೋದಂಗೆ ಐತೆ ಮಗ. ಸೊ ಫೈನಲಿ ಗೋವಾ ಸ್ಟೇಜ್ ಬಂದಿದ್ದೀವಿ. ಒಳ್ಳೆ ಕೋತಿ ಆಡ್ದಂಗೆ ಆಡ್ತಾವನೆ. ಲಂಕ ಆರು ಬಂದವ ನನಗೆ. ಅವರು ಯಾಕೋ ಗೋವಾಗೆ ಬಂದವ್ರೆ, ಅರುಣ್ ಮಾಸ್ಟ್ರು, ಡ್ಯಾನ್ಸ್ ಮಾಸ್ಟ್ರು ಬಂದವ್ರೆ ಗೋವಾಗೆ. ಇದು ಏನು ನಮ್ಮ ಬೆಂಗಳೂರು ಏರ್ಪೋರ್ಟ್ ಥರನೇ ಐತೆ ಇದು. ಇಷ್ಟು ತೀಟೆ ಬಿಡೋದು. ಸೊ ಇವಾಗ ನಾವು ಗೇಟ್ ನಂಬರ್ 7 ಬಂದಿದ್ದೀವಿ. ಯಾಕೆ ಅಂದರೆ ಬಸ್ ಟಿಕೆಟ್ ತಗೊಂಡು ಬರೀ 30 ಕಿಲೋಮೀಟ್ರಿಗೆ 200 ರೂಪಾಯಿ ಚಾರ್ಜ್ ಮಾಡವ್ರೆ ಒಬ್ರಿಗೆ. ಸೊ ಇವಾಗ 600 ರೂಪಾಯಿ ಬಿಲ್ ಆಯಿತು ನಮಗೆ. ಸೊ ಇವಾಗ ಬಸ್ಗೆ 600 ರೂಪಾಯಿ ಆಗೈತೆ. ಅದೇ ನಾವು ಕ್ಯಾಬಲ್ಲಿ ಹೋಗ್ತೀವಿ ಅಂದರೆ 1500. ಸೊ ಎವ್ರಿ ಎಕ್ಸ್ಪೆನ್ಸಿವು. ನೋಡಿಕೊಂಡು ಹುಷಾರಾಗಿ ಮಾತಾಡ್ಕೊಂಡು ಹೋಗ್ಬೇಕು. ಸೊ ನಮಗೆ ಬಸ್ ಇರೋದು 8:30, ಇವಾಗ 7:45. ವೆದರ್ ನೋಡಿ ಆಕಾಶನೇ ತಲೆ ಮೇಲೆ ಬೀಳಂಗೈತೆ. ಫುಲ್ಲು ಮೋಡ ಕವಿದ ವಾತಾವರಣ, ತಂಪಾಗೈತೆ. ಇದಕ್ಕೆ ಹೋಲ್ಸ್ಕೊಂಡ್ರೆ ನಮ್ಮ ಬೆಂಗಳೂರು ಎಷ್ಟೋ ಪರವಾಗಿಲ್ಲ, ಚೆನ್ನಾಗೈತೆ. ಬಿಸಿಲು ಸ್ವಲ್ಪನಾದರೂ. ಸೊ ಹೊಟ್ಟೆ ಬೇರೆ ಹಸಿತದೆ, ಊಟ ಬೇರೆ ತಿನ್ನಬೇಕು. ಬಸ್ ಬಂದು ನಾವು ಸ್ಪಾಟ್ಗೆ ಹೋಗಿ ರೂಮ್ ಮಾಡಿ ಊಟ ತಿನ್ನೋಷ್ಟು 10 ಗಂಟೆ ಆಯ್ತದೇನೋ. ಯಾಕಂದರೆ ಇಲ್ಲಿಂದ ನಾವು 30 ಕಿಲೋಮೀಟ್ರ್ ಜರ್ನಿ ಮಾಡಬೇಕು. ಇಲ್ಲಿ ಏನಾದ್ರು ತಿನ್ನೋಣ ಅಂದರೆ ಏನಂದ್ರೆ ಏನಿಲ್ಲ. ಏರ್ಪೋರ್ಟ್ ಒಳಗಡೆ ಬರೀ ಕಣ್ಣು ಕಾಣಿಸ್ತಾ ಇರೋದೇ ಟ್ಯಾಕ್ಸಿಗಳು, ಯಾವ ಕಬ್ಬಣ ಪಿಲ್ಲರ್ಗಳು. ಇವನೇನೋ ಬೆಳಗಾನ ತಿಂದ 12 ಗಂಟೆ 1 ಗಂಟೆ ರಾತ್ರಿಯಲ್ಲಿ ಕುಸ್ಕೆ ಕಬಾಬ್ ಅಂದ್ಕೊಂಡು. ನಾನೇನು ತಿಂದಿಲ್ಲ, ಹೊಟ್ಟೆ ಹಸಿತದೆ ಅವನಿಗೆ. ಹೋಗಿ ಬಸ್का वो क्या बोल दिया, गेट नंबर 7 से आया था बोल दिया. ಇವಾಗ ಯಾವುದೂ ಬಸ್ ಸಿಕ್ಕಿಲ್ಲ, ವಿಧಿ ಇಲ್ದೇ ಒಂದು ಟ್ಯಾಕ್ಸಿ ಮಾಡ್ಕೊಂಡು ಹೋಗ್ತಾ ಇದ್ದೀವಿ. ಹಾಕು ಬಲ ಬೆಳಕಿರೋದು ಈ ಕಡೆಗಲ್ವೇನಾ. ಸೊ ಫೈನಲಿ ರೂಮಿಗೆ ಬಂದು ಇವಾಗ ಬೀಚ್ ಹತ್ರ ಬಂದಿದ್ದೀವಿ. ಬೀಚ್ ಅಲೆಗಳ ಶಬ್ದ ಕೇಳ್ತಾ ಇದ್ರೆ ಭಯ ಉಡಿಸ್ತೈತೆ ಬೀಚು. ಸೊ ಸಿಕ್ಕಾಪಟ್ಟೆ ಗಾಳಿ, ಮಳೆ ಅಂತೂ ಬರ್ತಾಯಿಲ್ಲ. ಸೊ ಓಕೆ ನಮ್ಮ ದುರಾದೃಷ್ಟಕ್ಕೆ ರೆಸ್ಟೋರೆಂಟ್ಗಳೆಲ್ಲ ಕ್ಲೋಸ್ ಆಗವೆ. ನಾವು ಏನು ತಿನ್ನಬೇಕು ಇವಾಗ ಗೊತ್ತಾಯ್ತಲ್ಲ, ಹೊಟ್ಟೆ ಬೇರೆ ಹಸಿತೈತೆ. ಬೀಚೆಲ್ಲ ಕ್ಲೋಸು. ನೀವು ನೋಡ್ತಾ ಇರ್ಬೋದು, ಅಲೆಗಳು ಭಯಂಕರ ಅಲೆ ಬರ್ತಾಯಿದೆ. ಯಾರು ಹತ್ರಕ್ಕೆ ಹೋಗೋಕ್ಕೆ ಭಯ ಬೀಳ್ತವ್ರೆ, ಎಲ್ಲ ಹತ್ರಕ್ಕೆ ಹೋಯ್ತಲ್ಲ ಯಾರು. ಈಗ ಬೀಚ್ ಒಳಗೆ ಯಾರನ್ನೂ ಬಿಡ್ತಾಯಿಲ್ಲ.
ನಾವು ಬಂದು ಬರೀ ನೋಡೋದೇ ಆಯಿತು. ಭಯಂಕರ ಅಲೆ ಅಂದರೆ ಅಲೆ. ಈ ರೇಂಜ್ಗೆ ಎಕ್ಸ್ಪೆಕ್ಟೇ ಮಾಡಿರಲಿಲ್ಲ. ಹೆಂಗಿದೆ ಅಂದರೆ ವೆದರು ಯಾವುದೋ ಶೂಟಿಂಗಲ್ಲಿ ನೋಡ್ದಂಗೆ, ಫಿಲಮಲ್ಲಿ ನೋಡ್ದಂಗೆ ಐತೈತೆ. ಸಿಕ್ಕಾಪಟ್ಟೆ ಏರ್ ಪ್ರೆಷರು, ಫುಲ್ಲು ಬ್ಲ್ಯಾಕ್ ಮೋಡ, ಅಲೆಗಳಂತೂ ಸಿಕ್ಕಾಪಟ್ಟೆ ರಭಸವಾಗಿ ಬರ್ತಾಯಿದೆ. ಸೊ ಇಲ್ಲೂ ಹೆವಿ ಬಣ್ಣ ಬಣ್ಣ ಸಿಕ್ಕಾಪಟ್ಟೆ. ಹೌದು ಹೊಟ್ಟೆ ಹಸಿತದೆ, ಹೊಟ್ಟೆ ಎಸಿತೈತೆ. ಯಾರು ಬಿಡಲ್ವಂತ ಜನ ಎಲ್ಲ ಫುಲ್ಲಾಗಿ ಆಡ್ತಾರೆ ಕಣಲ್ಲ. ಇಲ್ಲ ಬಾ ಸುಮ್ಮನೆ ಬಂತು ಲೋ ತ್ಯಾವ ಆಗೋಯ್ತು ಕಲ ಶೂ ತ್ಯಾವ ಆಗೋಯ್ತು. ಸೊ ಇಲ್ಲಿ ರೆಸ್ಟೋರೆಂಟ್ಗಳು ಉದ್ದಕ್ಕೂ ಅವೆ, ಜನ ಯಾರೂ ಇಲ್ಲ. ಅಂದರೆ ಆ ಕಡೆ ಇದ್ದಾರೆ ಜನಗಳು, ತುಂಬ ಜನ ಅವರೇ ಇಲ್ಲಿ. ಅಯ್ಯೋ ನಾನು ಬೇರೆ ಶೂ ಹಾಕೊಂಡ್ಬಿಟ್ಟಿದ್ದೀನಿ, ಎಲ್ಲಿ ತೇವ ಆಗ್ಬಿಡುತ್ತೋ ಅಂತ ಬೇಜಾರು. ಲೋ ಮನು ಬರಪ್ಪ, ಫಸ್ಟ್ ಹೋಗಿ ನಾಶ ಮಾಡುವ, ಇಲ್ಲಾಂದ್ರೆ ಆಗುದಿಲ್ಲ ಇಲ್ಲಿ. ನನಗಾಲೇ ಯಾಕೋ ಬ್ಯಾಡ್ ಫೀಲ್ ಆಯ್ತದೆ, ಹೊಟ್ಟೆ ಹಸಿತಾ ಇರೋದಕ್ಕೆ. ಆಮೇಲೆ ತಲೆನೋವು ಬಂದರೆ ತಡ್ಕೊಳಕ್ಕಾಗಲ್ಲ. ಲೋ ಬಾರ್ಲೋ, ಜಾಸ್ತಿ ಮುಂದಕ್ಕೆ ಹೋಗೋದು ಬೇಡಲು. ಅದು ಯಾವ ಗ್ರಾಚಾರ ಅಂದರು. ಈ ನಾವು ಬೆಂಗಳೂರಿಂದ ಅಲೆಗಳು ನೋಡೋಕೆ ಬಂದಂಗಾಯ್ತು ನಾವು ಇಲ್ಲಿಗೆ ಬೆಂಗಳೂರಿಂದ. ಮಗ ಅಲ್ಲಿ ನೋಡು ಮಗ ಹೆಂಗೆ ಒತ್ಕೊಂಬತ್ತದೆ. ಲೋ ಆ ಕಡೆ ಜನ ಜಾಸ್ತಿ ಅವ್ರೆ ಕಣ ಮನು. ಲೋ ಮನು, ಸೊ ಊಟ ಮಾಡೋಣ ಅಂತ ರೆಸ್ಟೋರೆಂಟ್ ಬಂದು ಕೂತಿದ್ದೀವಿ. ಫಿಶ್ನ ಮಾತಾಡ್ಸೋಕ್ಕಾಗಲ್ಲ, ತದ್ವಾ ರೇಟು. ಚಿಕನ್ ಹೇಳ್ಬಿಟ್ಟು ಕುಂತಿದ್ದೀವಿ. ಅಣ್ಣ 15 ನಿಮಿಷ ಅಂತ ಹೇಳೋನೆ, ಎಷ್ಟೊತ್ತು ಮಾಡ್ತಾನೋ ಗೊತ್ತಿಲ್ಲ. ಬಂದ ತಕ್ಷಣ ಮೊಬೈಲ್ ಹಿಡ್ಕೊಂಡು ಕೂತವನೆ. ಯಾರಿಗೆ ವಿಡಿಯೋ ಕಾಲ್ ಮಾಡ್ತಾಯಿದ್ದಿಲ್ಲ, ವಿಡಿಯೋ ಮಾಡ್ತಾಯಿದ್ದೀಯ ನೀನು. ಸಿಕ್ಕಾಪಟ್ಟೆ ಅಲೆ ಜಾಸ್ತಿ, ನಿದ್ದೆ ಬೇರೆ ಇಲ್ಲ, ಕಣ್ಣು ಎಳಿತಾ ಇದೆ. ಬಂತು ಬರ್ಲಿ ಮಳ್ಳು ತುಂಬ್ಕೊಂಡ್ಬಿಟ್ಟದಕ್ಕಲ್ಲ ಒಳಗೆ ಚುತ್ತಾದ ಈಗ. ಅದು ಹೋಗೋದು ಹೆಂಗಿರ್ತದೆ ಗೊತ್ತಾ, ಆ ಫೀಲು ಸಖತ್ತ ಬರ್ತದ ಅದು ವಿಡಿಯೋ. ಕಬ್ಬು ಬೆಳಿತೀವಿ ನಾವು, ಭತ್ತ ಬೆಳಿತೀವಿ. ಕಾವೇರಿ ನೀರ್ನ ಮಾತ್ರ ನಾವು ಯಾಗೂ ಬಿಡೋಕಿಲ್ಲ. ಆಳು ಬಿದ್ದು ಬೆಂಗಳೂರು ಬಿಟ್ಟು ಗೋವಾಗೆ ಬಂದರೆ ಈ ಗೋವಾದಲ್ಲೂ ಮಳೆ ಕಾಟ ತಪ್ತಾಯಿಲ್ಲ. ಇಲ್ಲೂ ಮಳೆ ಸಿಕ್ಕಾಪಟ್ಟೆ, ಬೀಚಲ್ಲೂ ಬಿಡ್ತಾಯಿಲ್ಲ. ಸೊ ನಾವು ತುಂಬ ಹೊತ್ತು ಬೀಚ್ ಹತ್ರನೇ ಇದ್ವಿ. ಸೊ ಅಲ್ಲೂ ಇವಾಗ ರೆಡ್ ಅಲರ್ಟು, ಸೈರನ್ ಹೊಡಿತಾ ಅವ್ರೆ. ಸೊ ಇನ್ನೇನು ಮಾಡೋದು, ಇವಾಗ ರೂಮ್ಗೆ ಹೋಗ್ತಾ ಇದ್ದೀವಿ. ಯಪ್ಪ ಸೊಲ್ಲು, ನಮಗಿಲ್ಲಿ ಮಳೆ ಚಿಂತೆ, ಇವನು ಈ ಬಡಿಯೋದಂಗೆ ಒಂಥರ ಸಮಾನ. ವಾಟರ್ ಕ್ಯಾಲ್ ತಲೆ ಮೇಲೆ ಬರ್ತವನೆ, ಕೈ ಹಿಡ್ಕೊಂಬರ್ತಾನೆ. ಮಳೆ ಬೇರೆ ಬರ್ತೈತೆ, ನೆನ್ಕೊಂಡು ಹೋಗ್ತಾ ಇದ್ದೀವಿ. ಸೊ ಹೆವಿ ಸಿಕ್ಕಾಪಟ್ಟೆ ಅಲೆಗಳು. ಸೊ ಇಲ್ಲಿ ನೋಡ್ತಾ ಇರ್ಬೋದು, ಸೌಂಡು ಸಿಕ್ಕಾಪಟ್ಟೆ ಸೌಂಡ್ ಬರ್ತಾಯಿದೆ. ಯಾರನ್ನು ಬಿಡ್ತಾ ಇಲ್ಲ. ಹಂಗೂ ಕೆಲವರು ಒಬ್ಬೊಬ್ರು ಸೈರನ್ ಹಾಕ್ತಾಯಿದ್ರು ಹೋಗಿ ನೀರಲ್ಲೇ ಬೀಳ್ತಾನೆ ಅವರೇ. ಸೊ ಅಷ್ಟು ದೂರದಲ್ಲಿತ್ತು ಅಲೆಗಳು, ಇವಾಗ ಆಲ್ರೆಡಿ ಇಲ್ಲಿವರೆಗೂ ಬರ್ತಾಯಿದೆ. ಸ್ವಲ್ಪ ಕತ್ಲೆ ಆಗ್ತಾ ಇನ್ನು ಮುಂದೆ ಬಂದ್ಬಿಡುತ್ತೆ. ಏನು ಅಲ್ಲೇ ಇತ್ತು ಕಣ ಟೇಬಲ್ ಮೇಲೆ. ಇಲ್ಲ ಟೇಬಲ್ ಮೇಲೆ ಇತ್ತು. ಸೊ ಎಲ್ಲ ಗೋವಾ ಅಂತಿದ್ದು, ಇಷ್ಟೇ ಗೋವಾ ಮುಗೀತು ಪಿಕ್ಚರ್. ಅಲ್ಲಿ ಗೋವಾ ಪೂರ್ತಿ ತೋರಿಸಿಲ್ಲ ಅಂತವ್ರೆ. ಗೋವಾದಲ್ಲಿ ನೋಡೋಕೆ ಇನ್ನೇನೈತೆ ಅಲ್ಲಿ, ಇನ್ನೇನು ಬೀಚ್ ನೋಡು ಪಲ್ಟಿ ಹೊಡಿ, ಇಷ್ಟೇ. ಬೆಳಿಗ್ಗೆಯಿಂದ ನೋಡಿ ಸಾಕಾಯಿತು.
ಬಂದು ಬಿತ್ಕೊಳದೆ. ಇಷ್ಟೇ ಪಿಕ್ಚರು ಗೋವಾದಲ್ಲಿ. ಇದ್ರ ಬದಲು ಅಚ್ಚುಕಟ್ಟಾಗಿ ನಮ್ಮ ಕರ್ನಾಟಕದಲ್ಲಿ ಕಣ್ಣಿಗೆ ಬೇಕಾದಂಗೆ ಪ್ಲೇಸ್ ಅವೆ, ಆರಾಮಾಗಿ ಓಡಾಡಕ್ಕೆ ಹೋಗ್ಬೋದಾಗಿತ್ತು. ಗೋವಾ 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 ಏನಪ್ಪ ಗೋವಾ ಹೇಳಿ ಹೇಳಿ ಮಹಾಜನತೆ ಹೇಳಿ. ಸುಮ್ಮನೆ ಬಂದು ಆಡರ್ಸ್ಕೊಂಡು ಮನಿಕೊಂಬಿಡ್ರೆ 8 ಗಂಟೆಗೆ ಎಬ್ಬರಿಸ್ತೀನಿ ಮಗ ಮನಿಕೋ. ಮಳೆ ನಿಂತಿದ್ರೆ ಹೋಗಿ ಊಟ ಮಾಡ್ಕೊ ಬರೋಣ. ಕ್ಯಾಸಿನೋ ಅಲ್ಲಿ ಒಳಿಕೆ ನೀರು ತಕ್ಕೆ ಕಾಲಾಡ್ಸೋಕ್ಕೂ ಬಿಡ್ತಾ ಇಲ್ಲ ಇವನು. ಕ್ಯಾಸಿನೋ ಹೋದಂತೆ ಕ್ಯಾಸಿನೋಗೆ ಮಧ್ಯಾಹ್ನ ತಕ್ಷಣ ಗುಡುಗು ಮುಂಚೆ ಬರ್ತಿದ್ದೆ ಸಟ್ ಪಟ್ ಡಡಮ್. ಸೊ ಫೈನಲಿ ಗೋವಾ ಸುತ್ತಿದ್ದಾಯಿತು. ಸೊ ವ್ಯಾಕೇಟ್ ಮಾಡಿಕೊಂಡು ಬ್ಯಾಕ್ ಟು ಬ್ಯಾಂಗ್ಳೂರು. ಏನಪ್ಪ ಈಗ ಒಂದು ಕಡೆಯಿಂದ ಫೀಲಿಂಗು, ಒಂದು ಕಡೆಯಿಂದ ಖುಷಿ. ಈಗೇನು ನೀನು ಹ್ಯಾಪಿನಾ ಬಂದಿದ್ದು ಹೊರ್ತು ಅನಿಸ್ತಪ್ಪ. ಸೊ ನೆನ್ನೆ ಬೇಜಾರಾಯಿತು, ಬಟ್ ಇವತ್ತಂತೂ ಫುಲ್ ಹ್ಯಾಪಿ. ಸೊ ಮಳೆ ಬಂದ್ರು ಕಮ್ಮಿ ಆಗ್ಬಿಟ್ಟಿದ್ರೆ ಇನ್ನೂ ಚೆನ್ನಾಗಿರ್ತಿತ್ತು. ಮಳೆ ಇಲ್ಲ ಅಂದಿದ್ರೆ ಇನ್ನೂ ಸಖತ್ತಾಗಿರೋದು. ಓಕೆ ನಾ ಅಂದರೆ ಸಖತ್ತಾಗಿ ಎಂಜಾಯ್ ಮಾಡಿದ್ದೀವಿ. ಬಂದಿದ್ದಕ್ಕೇನು ಮೋಸ ಇಲ್ಲ, ನಾವು ಖರ್ಚು ಮಾಡಿರೋದಕ್ಕೂ ವರ್ತ್ ಅನಿಸ್ತು. ಸೊ ನೆಕ್ಸ್ಟ್ ಟೈಮು ಬರುವಾಗ ಮಳೆಗಾಲದಲ್ಲಿ ಬರಬಾರ್ದು ಅಷ್ಟೇ. ಸೊ ಬೇರೆ ವೆದರ್ಗೆ ಬರಬೇಕು. ಸೊ ಇವಾಗ ಆನಂದ್ ಟ್ರಾವೆಲ್ಸಲ್ಲಿ ಬಸ್ ಬುಕ್ ಮಾಡಿದ್ದೀವಿ. ಅದಿರೋದು 6:30ಗೆ. ಈಗ ನಾವು ಗೋವಾ ರೂಮ್ ವೇಕೇಟ್ ಮಾಡಿಕೊಂಡು ಹೋಗ್ತಾಯಿದ್ದೀವಿ. ಸೊ ಈ ಬಾಗ ಬೀಚಿಂದ ಆನಂದ್ ಟ್ರಾವೆಲ್ಸ್ ಇರೋತಕ್ಕೆ 1 hour ಜರ್ನಿ ಆಗುತ್ತೆ. 3:30. ಸೊ ಅಲ್ಲಿಗೆ ಹೋಗಿ ಆರಾಮಾಗಿ ಓತ್ಲ ಹೊಡೆಯೋದು ಅಷ್ಟೇ. ಇನ್ನೇನು ಬಸ್ ಹತ್ತಿ ಬ್ಯಾಕ್ ಟು ಬ್ಯಾಂಗ್ಳೂರು. ಊಟನೂ ಆಯಿತು, ಒಳ್ಳೆ ಭೋಜನ ಊಟ ಆಯ್ತಪ್ಪ. ಸೊ ಬಾಗ ಬೀಚ್ ಹತ್ರ ತಿಂದರೆ ಫಸ್ಟು ಊಟ. ಸೊ ಬೀಚಿಂದ ಈ ಕಡೆಗೆ ಒಳ್ಳೆ ಊಟ ಸಿಗುತ್ತೆ. ಜಾಸ್ತಿ ಎಕ್ಸ್ಪೆನ್ಸಿವ್ ಆಯಿತು ಇಲ್ಲಿ, ಅದಕ್ಕೆ ಆ ಊಟಕ್ಕೆ ಒಳ್ಳೆ ವರ್ತ್ ಆಯಿತು. ಸೊ ಕೊಟ್ಟಿರೋ ಕಾಸಿಗೆ ಮೋಸ ಇಲ್ದಂಗೆ ಒಳ್ಳೆ ಊಟ ಸಿಕ್ತು. ಹೊಟ್ಟೆ ತುಂಬ ಊಟ ಸಿಕ್ಕೊಂಡು ಹಾಂ ಒಳ್ಳೆ ನಾನ್ ವೆಜ್ ತಿಂದಿದೆ. ವೆಜ್ ತಿಂದರೆ ಮನೇಲಿ ಬೈತಾರೆ. ಆ್ಯಕ್ಚುಲಿ ಹೇಳ್ಬೇಕಂದ್ರೆ ನಾನ್ ವೆಜ್ಗಿನ ವೆಜ್ಜೇ ಕಾಸ್ಟ್ಲಿ ಇಲ್ಲಿ. ಸೊ ಎಲ್ಲ ಅಂದ್ಕೊಂಡಿರ್ತಾರೆ ನಾನ್ ವೆಜ್ ಜಾಸ್ತಿ ಅಂತ, ಬಟ್ ನಾನ್ ವೆಜ್ ಜಾಸ್ತಿನೇ, ಬಟ್ ಸೀ ಫುಡ್ ಜಾಸ್ತಿ ಅಷ್ಟೇ. ಚಿಕನ್ ಐಟಮ್ ಎಲ್ಲ ಓಕೆ ಮಗ. ಸೊ ವೆಜ್ಜು ಮತ್ತು ವೆಜ್ಜು ಕಾಸ್ಟ್ಲಿ ಇದೆ. ವಿಷ್ಣುವರ್ಧನ್ ಅವರು ಯೂಸ್ ಮಾಡಿದಂಥ ಜೀಪು ಇಲ್ಲಿ. ಸುಮ್ಮನೆ ಎಲ್ಲೆಲ್ಲೋ ದೇವಸ್ಥಾನಗಳೇ ಇದ್ದಾವೆ ಇಲ್ಲಿ. ಕೈ ಮುಕ್ಕೊಂಡು ಬದಾರದಷ್ಟೇ. ರೋಡ್ ಪೂರ್ತಿ ಬರೀ ದೇವಸ್ಥಾನಗಳೇ. ಏನಿದಾವೋ ಏನಿಲ್ವೋ, ಬಟ್ ದೇವಸ್ಥಾನಗಳಂತೂ ಫುಲ್ ಇರ್ತವೆ. ಯಪ್ಪ ಈಗಲೂ ಆ್ಯಕ್ಚುಲಿ ಮಳೆ ಬರ್ತಾನೆ ಇದೆ. ಏನು ಮಾಡೋದು, ಇದೆಲ್ಲ ನಡ್ಕೊಂಡು ಹೋಗ್ತಾ ಇದ್ದೀವಿ. ಕ್ಯಾಬ್ಗೆ ಹೋಗ್ಬೇಕಂದ್ರೆ ಮೇನ್ ರೋಡಿಗೆ ಬರಬೇಕು. ಸೊ ನಾವಿದ್ದು ಬೀಚ್ ಹತ್ರ ರೂಮಲ್ಲಿ. ರೂಮಿಂದ ವೇಕೇಟ್ ಮಾಡ್ಕೊಂಡು ಮೇನ್ ರೋಡಿಗೆ ಹೋಗ್ತಾಯಿದ್ವಿ. ಯಾವ್ದಾದ್ರು ಗಾಡಿ ಸಿಕ್ಕಿದ್ರೆ ಆರಾಮಾಗಿ ಗಾಡಿ ಎತ್ತಿ ಟ್ರಾವೆಲ್ಸ್ ಹತ್ರ ಹೋಗೋದೆ. ಇಲ್ಲಿಂದ ನಾವು ಏನು ಹೇಳಬೇಕು ಅಂತ ಗೊತ್ತಾಯ್ತಾ ಇಲ್ಲ. ಇಲ್ಲಿ ಒಂಥರ ಚೆನ್ನಾಗಿದೆ. ಹೋಟೆಲ್ ಅಂತ ಹೋಗ್ತಾಯಿದ್ದೀವಿ. ಕ್ಯಾಬ್ನ ಪಕ್ಕದಲ್ಲಿ ಯಾವ ಅಣ್ಣ ಪಾಪ ನಿದ್ದೆ ಮಾಡ್ತಾಯಿದ್ರು. ಎದಳ್ಸ್ಬಿಟ್ಟು ಕೇಳೋಕ್ಕೆ 1000 ಅಂದರು ಒಂದೇ ಸತಿ. 16 ಕಿಲೋಮೀಟ್ರ್ ಅಂತೆ. ಮಳೆ ಬೇರೆ ಪಾಪ ಅವ್ರಿಗೊಂದು ಸ್ವಲ್ಪ ಕೆಲಸ ಕೊಡೋಣ ಅಂದ್ಬಿಟ್ಟು ಒಂದು 800 ರೂಪಾಯಿ ಕೇಳಿದ್ವಿ. ನೋಡ್ರೆ ಅಣ್ಣ ಇಲ್ಲ ಆಗಲ್ಲ, ಒಂದು 100 ರೂಪಾಯಿ ಕಮ್ಮಿ ಮಾಡ್ತೀನಿ ಅಂದ. ಇನ್ನೊಬ್ರು ನಮ್ಮ ಜೊತೆಗಿರೋರು ಜೈ ಅಂದ್ಬಿಟ್ರು. ಅದಕ್ಕೆ ಫಿಕ್ಸ್ ಆಗ್ಬಿಟ್ಟ. ಇವಾಗ ಏನು ಹೇಳ್ಬೇಕು ಅಂತ ಗೊತ್ತಾಯ್ತಲ್ಲ. ಥ್ಯಾಂಕ್ ಯು. ಕ್ಯಾಶ್ ಇಲ್ಲ, ಬರೀ 600 ರೂಪಾಯಿ ಇದೆ ಅಷ್ಟೇ. ಮಳೆ ಅನ್ಕೊಂಡು ಇವಾಗ ಸೆಕೆಂಡ್ ಇತ್ತು. ಏನು ಸೆಕೆ ಯಪ್ಪ ದೇವ್ರೆ ವಾಪಾತವು. ಬಸ್ ಸ್ಟಾಪಲ್ಲಿ ಕೂತಿದ್ದೀವಿ ಆಯ್ತಲ್ಲ, ಇಲ್ಲಿ ಸೆಕೆ ಹರಿತಾದೆ ಕಿತ್ಕೊಂಡು. ಯಪ್ಪ ಅಷ್ಟು ಮಳೆ ಉದೈತೆ ಬೆಳಿಗ್ಗೆಯಿಂದ, ಫುಲ್ಲು ಸೆಕೆ. ಬಸ್ಸೊಂದು ಬರಬೇಕು. ಆನಂದ್ ಟ್ರಾವೆಲ್ಸು ಬಂದುಬಿಟ್ರೆ ಹೋಗಿ ಹತ್ತೋದು ಅಷ್ಟೇ. ಗೋ ಟು ಬ್ಯಾಂಗ್ಳೂರು. ಇನ್ನು ಹೋಗಿ ದಬಾಕೊಂಬಿಟ್ರೆ ಬಸ್ ಒಳಗಡೆ ನಾನ್ ಸ್ಟಾಪ್ ಬ್ಯಾಂಗ್ಳೂರು. ಅಂತೂ ಇಂತೂ ಬಸ್ ಬಂತು, ಬಸ್ ಹತ್ತಿದ್ದೀವಿ. ಒಳಗಡೆ ಬೆಂಕಿ ದಗ ಅಂತ ಉರಿತೈತೆ ಸೆಕೆ.
ಈ ಬಡದನ ವಿಂಡೋ ಸೀಟ್ ಹಿಡ್ಕೊಂಬಿಟ್ಟ, ನನಗಿಲ್ಲಿ ಸೈಡ್ ಸೀಟು. ಯಪ್ಪ ದೇವ್ರೆ ಆಯ್ತಲ್ಲ ಗುರು, ಸೆಕೆ ಕಾವು. ಅಷ್ಟು ಮಳೆ ಹುಯ್ತೈತೆ ಹೊರಗಡೆ, ಒಂದು ಚೂರು ಚಳಿ ಹಿಡಿಸ್ತಾ ಇಲ್ಲ. ಏನಕ್ಕೆ ಗೊತ್ತಾ ಮಳೆ ಹೋಯ್ತಿರೋದು? ಯಪ್ಪ ಇದೇ ನಮ್ಮ ಕರ್ನಾಟಕ ಆಗಿದ್ರೆ ಎಲ್ಲ ರಗ್ಗೊತ್ಕೊಂಡು ಮಲ್ಕೊಂಬಿಡೋರು ಹೋಗಿ ಬೆಚ್ಚಗೆ ಬೋಂಡ ಬಜ್ಜಿ ತಿನ್ಕೊಂಡು. ಇಲ್ಲಿ ಹೆಂಗಾಯ್ತದೆ ಅಂದರೆ ಯಪ್ಪ ಹೇಳ್ಕೊಳಕ್ಕಾಯ್ತಲ್ಲ, ಅದು ಸಿಕ್ಕಾಪಟ್ಟೆ ಸೆಕೆ ಹರಿತೈತೆ ಹಿಂಗೆ ಬೆವರು. ಅಷ್ಟು ಮಳೆ ಹುಯ್ತೈತೆ ಹೊರಗಡೆ. ಸೊ ಹೊರಗಡೆ ನಾನ್ ಸ್ಟಾಪ್ ಮಳೆ, ಆದರೂ ಸೆಕೆ ತಡೆಯೋಕ್ಕಾಯ್ತಲ್ಲ. ಈ ಬಸ್ಸಲ್ಲಿ ನೋಡಿದ್ರೆ ನಾವು ಎ ಸಿ ಅಂತ ಬುಕ್ ಮಾಡಿದ್ದೀವಿ, ಇದು ನೋಡಿದ್ರೆ ನಾನ್ ಎ ಸಿ ಬಂದೈತೆ. ನನ್ನ ಮಗಂದು ಫ್ಯಾನು ಬರ್ತಾಯಿಲ್ಲ, ಬಡ್ಡಿ ಮಗಂದು. ಇವನು ನೋಡ್ರೆ ಹೋಗ್ಬಿಡೋ ನಂಗೆ ಮನ್ಗವನೆ ಆಡಿಸ್ಕೊಂಡು. ಯಪ್ಪ ಆಯ್ತಲ್ಲ ಗುರು, ಮೈ ಮೇಲೆ ಬಟ್ಟೆ ನಿಂತಲ್ಲ. ಈಗ ಈ ರಾತ್ರಿ 14 ಅವರ್ನ ಹೆಂಗಪ್ಪ ಕಳೆಯೋದು ನಂಗೆ ಆಗೈತೆ ನಮಗೆ ಇಲ್ಲಿಂದ ಬೆಂಗಳೂರು. ದೇವ್ರೆ ಯಾವ್ದಾರ ಒಂದು ಫ್ಯಾನು ಗಾಳಿ ಆಡೋ ಥರ ಆಗ್ಬಿಟ್ರೆ ಸಾಕು. ಆಲ್ಮೋಸ್ಟ್ ಗೋ ಬಾರ್ಡ್ರ್ ದಾಟ್ಬಿಟ್ರೆ, ಮಳೆ ಇಲ್ಲ ಅಂದ್ಬಿಟ್ರೆ ಕಿಟಕಿ ಬಾಗಿಲು ನಾವು ತಗೊಂಡು ಮಲ್ಕೋಬೋದು. ಲೋ ವಿಂಡೋಸ್ ಕ್ಲೋಸ್ ಮಾಡೋನು ಮತ್ತೆ ಬಂದು ಹೇಳ್ತಾನೆ ಲೋ ಬರ್ಲಿ ಅವನು ಜಾತಿನ. ಥೂ ನೋಡಿ ಇವ್ನ ಕತೆನ. ಕ್ಲೋಸ್ ಮಾಡಲ ವಿಂಡೋನ? ಮಾಡಲ್ಲ ಕಣ, ನನಗೆ ಸೆಕೆ ಆಯ್ತಲ್ಲ. ಅಣ್ಣ ನೈಟ್ 11:30 ಊಟಕ್ಕೆ ನಿಲ್ಲಿಸ್ತಾ. ಸೊ ನಿದ್ದೆ ಬೇರೆ ಹೋಗ್ಬಿಟ್ಟಿದ್ದು, ಬಂದು ಎಬ್ಬರಿಸಿದ್ರು ಅವರೇನೆ. ಹಿಂಗೆ ಇದ್ದು ನಮ್ಮದು ಚಿಕನ್ ಫ್ರೈಡ್ ರೈಸ್ ತಿಂದ್ಕೊಂಡು ಬಂದು ಗಾಡಿ ಎತ್ತಿ ನಮ್ಮ ಜರ್ನಿ ಮತ್ತೆ ಸ್ಟಾರ್ಟ್ ಮಾಡಿದ್ವಿ. ಸೊ ಫೈನಲಿ ಬಸ್ಸು ಮೆಜೆಸ್ಟಿಕ್ ಬಂತು. ಸೊ ಅಲ್ಲಿಂದ ಆಟೋ ಕ್ಯಾಬ್ ಬುಕ್ ಮಾಡಿಕೊಂಡು ಸೊ ನಾವು ಮನೆ ಕಡೆ ಹೊರಟಿದ್ವಿ. ಅಯ್ಯಪ್ಪ ಆಟೋ ಉಲ್ಟಾ ಹೋಯ್ತೈತೆ, ಹಿಂಗೊಂದು ಹಂಗೊಂದು ಮಗ ಎರಡು ಒಂದಿಂದ ಏನು ತಂದೆ ಹಿಡ್ಕಲ್ಲ ಅವಳ ಮತ್ತೆ ಭೇಟಿಯಾಗೋಣ. ನಮಸ್ಕಾರ.